ಕೆಡಿ ಫಿಲಿಂ ಫ್ಲಾಪ್ ಆಗೋದಕ್ಕೆ ರೀಸನ್ ಏನು? ಫಸ್ಟ್ ಥಿಂಗ್ ಐ ನೋ ಎಲ್ಲ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಂತೀರಾ, ಬಟ್ ಫ್ಯಾಕ್ಟ್ಸ್ ಮಾತಾಡಬೇಡ. ಕೆಡಿ ಫಿಲಿಮ್ಗೆ ಹಾಕಿರೋ ಬಜೆಟ್ 100 ಕೋಟಿ. ರಿಲೀಸ್ ಆಗಿದ್ದು 30ನೇ ತಾರೀಕು, ಇವತ್ತು 10 ಡೇಟ್. ಐ ಥಿಂಕ್ ಕಲೆಕ್ಟ್ ಮಾಡಿರೋದು ಎಷ್ಟು ಗೊತ್ತಾ? 16 ರಿಂದ 17 ಕೋಟಿ, ಅರೌಂಡ್ 80 ಕೋಟಿ. ಇಲ್ಲ ಅದಕ್ಕೆ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟು ಒಳ್ಳೆ ಟಾಕ್ ಬಂದ್ರು ಕೂಡ ಯಾಕೆ ಪರ್ಫಾರ್ಮ್ ಮಾಡಿ. ಕೆಡಿ ಫಿಲಿಂ ನ ಡೈರೆಕ್ಟ್ ಮಾಡಿರೋದು ಇಬ್ಬರು ಡೈರೆಕ್ಟರ್. ಒಬ್ರು ಬಂದು ಆರ್ ಚಂದ್ರು ಅವರು ಅಂಡ್ ನಮ್ಮ ಪ್ರೇಮ್ ಅವರು. ಲಿಟ್ರಲಿ ಗುರು, ನಾನು ಕೆಡಿನ 2 ಸಲ ನೋಡಿದೀನಿ, ಒಂದ್ಸಲ ಎಲ್ಲ 2 ಸಲ ನೋಡಿದೀನಿ. ಅದಕ್ಕೆ ನಾನು ರಿವ್ಯೂ ಸಹ ಮಾಡಿಲ್ಲ. ಫಸ್ಟ್ ಸಲ ಹೋದಾಗ ಒಂದು 45 to 50 ಮಿನಿಟ್ಸ್ ನೋಡ್ಬಿಟ್ಟು ಎದ್ದು ಬಂದ್ಬಿಟ್ಟೆ. ನನ್ನ ಕೈಯಲ್ಲಿ ಆಗ್ಲಿಲ್ಲ. ಲೈಕ್ ಟ್ರಸ್ಟ್ ಮಿ ಗುರು, ನೀವು ಎಷ್ಟು ಜನ ಫಿಲಿಂ ನೋಡಿದಿರಾ, ಫಸ್ಟ್ ಹಾಫ್ ಕ್ರಿಂಜ್, ಲಿಟ್ರಲಿ ತಲೆ ನೋವುತ್ತೆ. ಮತ್ತೆ ಯಾರು ನಮ್ಮ ಧ್ರುವ ಅವರು ಮತ್ತೆ ಹೀರೋಯಿನ್ ಮಾಡೋ ಆ ಕ್ರಿಂಜ್ ಆಕ್ಟಿಂಗ್ಗೆ ಲಿಟ್ರಲಿ ವರ್ಸ್ಟ್ ಅಂತ ಅನ್ಸುತ್ತೆ. ಎಲ್ಲ ಆಚೆ ಬಂದ್ಬಿಡ್ತಾರೆ. ಅಂಡ್ ಸೆಕೆಂಡ್ ಹಾಫ್ ಐ ಥಿಂಕ್ ಬೆಳಗ್ಗೆ ಹೋಗಿ ನೋಡ್ಕೊಂಡ್ ಬಂದೆ. ಲೈಕ್ ಆಯ್ತು, ಅವತ್ತೇನೋ ಮೂಡಲ್ಲಿ ವಾಪಸ್ ಬಂದೆ. ಸರಿ ಆಯ್ತು, ಸೆಕೆಂಡ್ ಹಾಫ್ ಹೆಂಗಿದ್ರು ಚೆಕ್ ಮಾಡ್ಕೊಂಬರೋಣ, ಒಪಿನಿಯನ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಹೋದೆ ಫಿಲಿಮ್ಗೆ. ಅದೇ ಫಸ್ಟ್ ಹಾಫು ಓಕೆ, ಹಂಗೋ ಹೆಂಗೋ ತಬ್ಬಿಟ್ಟ. ಬ್ರೇಕ್ ಬಂದ್ಮೇಲೆ ಸ್ಟಾರ್ಟ್ ಆಗುತ್ತೆ ಫಿಲಿಂ, ಆಯ್ತಾ? ಸೀಟ್ ಎಡ್ಜಲ್ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಅಂತಾರಲ್ವಾ, ಅದು ಸೆಕೆಂಡ್ ಹಾಫ್. ಲಿಟ್ರಲಿ ಗುರು, ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫಿಲಿಂ ಅಂತ ಹೇಳ್ಬೋದು ಸೆಕೆಂಡ್ ಹಾಫ್. ನಾನು ಮಾತಾಡ್ತಿರೋದು ಸೆಕೆಂಡ್ ಹಾಫ್, ಫ್ರೇಮ್ ಡೈರೆಕ್ಟ್ ಮಾಡಿರೋದು ಮಾತ್ರ. ಅದರಲ್ಲಿ ಅರ್ಧ ಏನಾದ್ರೂ ನೀನು ಫಸ್ಟ್ ಹಾಫ್ ಅಲ್ಲಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಮೂವಿ 100 ಕೋಟಿ ಗಡಿ ದಾಟ್ತಾ ಇತ್ತು. ಜನ ನೀನ್ ಹುಕ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಹಾಫ್ ಆ ಚಂದ್ರು ಕೈಯಲ್ಲಿ ತೆಗೆಸ್ಬಿಟ್ಟು ಸೆಕೆಂಡ್ ಹಾಫ್ ನೀನ್ ಡೈರೆಕ್ಟ್ ಮಾಡಿದ್ರೆ. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಧ್ರುವ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಂಡ್ ಗೊತ್ತು ನಮ್ಮ ಸುದೀಪ್ ಅವ್ರು ಬರೋ ಇದಾಗ್ಲಿ, ಅಂಡ್ ಫ್ಯೂ ಫ್ರೇಮ್ಸ್ ಇದೆ ಅಂಡ್ ಫ್ಯೂ ಟ್ವಿಸ್ಟ್ ಇದೆ ಸೆಕೆಂಡ್ ಹಾಫ್ ಅಲ್ಲಿ. ಹ್ಯಾಟ್ಸ್ ಅಪ್. ಅಂಡ್ ಸಾರಿ ನಿಮ್ ಫ್ಯಾನ್ಸ್ಗೆ ಯಾರಿಗಾದ್ರೂ ಹರ್ಟ್ ಆಗಿದ್ರೆ, ಬಟ್ ನನಗೆ ಜೆನ್ಯೂನ್ ಒಪಿನಿಯನ್ ಹೇಳ್ತಾ ಇದ್ರು. 2 ಸಲ ಟಿಕೆಟ್ ಖರ್ಚು ಮಾಡಿರೋದು ನಾನು. ಸೆಕೆಂಡ್ ಹಾಫ್ ಇದ್ದಷ್ಟು ಏನಾದ್ರು 10-20% ಫಸ್ಟ್ ಹಾಫ್ ಇದ್ದಿದ್ರೆ ಇವತ್ತು ಮೂವಿ ಕಲೆಕ್ಷನ್ಸ್ ರಿಪೋರ್ಟೇ ನೆಕ್ಸ್ಟ್ ಲೆವೆಲ್ ಇರ್ತಾ ಇತ್ತು. ಹೋಪ್ ನಿಮ್ಗೆ ಏನಾದ್ರೂ ಹರ್ಟ್ ಆಗಿದ್ರೆ ನನ್ನ ಕಡೆಯಿಂದ ಸಾರಿ. ಅಂಡ್ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಸೇಣ ಸ್ಟುಡಿಯೋದಲ್ಲಿ ಟಿಲ್ ದೆನ್ ಬಾಯ್.